ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಇವತ್ತಿನ ವಿಡಿಯೋ ನಾವು ಸೆಕೆಂಡ್ ಸ್ಯಾಟರ್ಡೇ ಹಾಗೆ ಸಂಡೇ ಟ್ರಿಪ್ ಹೋಗಿದಂಥ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದಾದ ತಕ್ಷಣ ಸಂಕ್ರಾಂತಿ ಹಬ್ಬ ಇದ್ದಿದ್ದರಿಂದ ಹಬ್ಬದ್ದು ನಿನ್ನೆ ನಾನು ಕುಕಿಂಗ್ ವ್ಲಾಗ್ ಹಾಕಿದ್ದೆ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಇದನ್ನು ಹಾಕ್ತಾಯಿದ್ದೀನಿ. ಸೆಕೆಂಡ್ ಸ್ಯಾಟರ್ಡೇ ಪ್ರದೀಪ್ಗೆ ರಜೆ ಇರುತ್ತಲ್ವ ಆಲ್ಮೋಸ್ಟ್. ಸೊ ಹಾಗಾಗಿ ನಾವು ಮಂಗಳೂರು ಉಡುಪಿ ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಫಸ್ಟೇ. ಮಂಗಳೂರಲ್ಲಿ ಪಿಲಿಕುಳ ಬಯೋಲಾಜಿಕಲ್ ಪಾರ್ಕ್ ಅಂತೆಲ್ಲ ಇದೆ. ಸೊ ಅದನ್ನು ಫಸ್ಟ್ ಹೋಗ್ತಿದ್ದ ಹಾಗೇ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ. ಇದರಲ್ಲಿ ಸುಮಾರಿದ್ದಾವೆ, ಅಂದರೆ ಝೂ ಟೈಪ್ ಇದೆ, ಸೈನ್ಸ್ ರಿಲೇಟೆಡ್ ಬೇರೆ ಇದೆ, ಆಮೇಲೆ ನಮಗೆ ವಿಲೇಜ್ ಥರದ್ದು ಈ ಅವಲಕ್ಕಿ ಮತ್ತು ಮಡಕೆ ಎಲ್ಲ ಯಾವ್ಯಾವ ರೀತಿ ಮಾಡ್ತಾರೆ ಅದೇ ಬೇರೆ ಕಡೆ ಇದೆ. ಒಂದೊಂದಕ್ಕೂ ಹೋಗೋದಕ್ಕೆ ನೆಡ್ಕೊಂಡು ಹೋಗೋದ್ರ ಬದಲು ಈ ಥರ ವೆಹಿಕಲ್ ಫೆಸಿಲಿಟಿ ಸಹ ಇದೆ. ಸೊ ಅದರಿಂದ ನಾವು ಫಸ್ಟ್ ಹೋಗಿದ್ದು ಬಯಾಲಜಿಕಲ್ ಪಾರ್ಕ್ನ ಮುಗಿಸ್ಕೊಬಿಡೋಣ ಅಂತ. ಝೂ ಅಂದರೆ ಮೈಸೂರು ಝೂ ಈಗಿನ್ನೂ ರೀಸೆಂಟಾಗಿ ನೋಡಿದ್ವಿ. ಅದರಲ್ಲಿ ನಮಗೆ ತುಂಬಾ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ನೆಡ್ಕೊಂಡು ಹೋಗಿ ತುಂಬಾ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಹಾಗಾಗಿ ಅಲ್ಲಿ ಮಾಡಿದಂಥ ತಪ್ಪು ಇಲ್ಲಿ ಮಾಡೋದು ಬೇಡ ಅಂತ ಇಲ್ಲೂ ನಾವು ವೆಹಿಕಲ್ನ ಆಪ್ಟ್ ಮಾಡ್ಕೊಬಿಟ್ವಿ. ಅಷ್ಟೊಂದೆಲ್ಲ ನಡೆಯೋ ಅಂಥ ಸೀನೇ ಇಲ್ಲ. ನೆಕ್ಸ್ಟು ಇನ್ನು ಬೇರೆ ಬೇರೆ ಪ್ಲೇಸಸ್ಗೆ ತುಂಬ ಸುಸ್ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ಬೆಸ್ಟ್ ಆ್ಯಕ್ಚುಲಿ. ಸೈಡ್ ಡಕ್ ಮಾಸ್ಟರ್ ಡಕ್ ಡಕ್ ನೋಡಿ ಮಾಸ್ಟರ್ ಡಕ್ ಇನ್ನೊಂದು ಏ ಅಲ್ಲೋಡು ಆ ಕಡೆ ವಿಡಿಯೋ ಮಾಡಿ ಅವು ನೋಡಬಹುದು ನೋಡಕ ಆಯ್ತಾ ಇಲ್ಲ. ವೈಟ್ ಪಿಕಾಕ್ ಇಲ್ಲಿ ಕೈಟ್ ಬ್ರಾಹ್ಮಣಿ ಕೈಟ್. ನಾನು ಇದನ್ನ ನೋಡಿದ್ದೀನಿ. ನನ್ನ ಡಕ್ ಆ ಸೈಡ್ ನೋಡಿ ಡಕ್ ಪ್ಯಾರೆಟ್ ವಲ್ಚರ್ ರೈಟ್ ಸೈಡ್. ಇಲ್ಲಿ ಸಿಲ್ವರ್ ಪೆಸೆಂಟ್. ಗೂಡಲ್ಲಿದೆ. ಇದು ಕೈಟ್ ಗಿಡುಗ ನೋಡಿ. ಇಲ್ಲಿ ಗೋಲ್ಡನ್ ಪೆಸೆಂಟ್ ಇಲ್ಲಿ ನೋಡಿ. ಇಲ್ಲಿ 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 ಹೇಗೆಲ್ಲ ಇದೆ ಅಲ್ಲ. ಇದು ನೋಡಿ ಇಂಡಿಯನಿಗೆಲ್ಲ ಅವನು ರೈಟ್ ಸೈಡ್. ಒಂದು ಬ್ಲ್ಯಾಕ್ ಮಾತ್ರ ಆಡ್. ಇಲ್ಲಿ ಪ್ಯಾರೆಟ್ ಪಿಕಾಕ್ ರೆಡ್ ಜಂಗಲ್ ಕಾಡುಕೋಳಿ. ನಾಟುಕೋಳಿ ಅಲ್ಲ ಕಾಡುಕೋಳಿ. ಡಕ್ ವೈಲೆಟ್ ಟೂರಾಕು ಇಲ್ಲಿ ಮೇಲೆ ನೋಡಿ ಕೂತದ್ದು. ಎಲ್ಲಿ ಮೇಲೆ ಕೂತದ್ದು ಗಾಲ ಬರ್ಡ್ಸ್. ಸೂಪರ್ ಆಗಿದೆ. ಇಲ್ಲಿ ಇಲ್ದು ನೀವು ಸ್ನೇಕ್ ಹೌಸ್ಗೆ ಹೋಗಿ ಆ ಸೈಡ್ ಇಂದ ಬನ್ನಿ ಆಯ್ತಾ. ಸ್ನೇಕ್ ನೋಡುವವರು ಹೋಗಿ. ಬರ್ಡ್ ಪಾರ್ಕ್ನ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಸ್ನೇಕ್ ಪಾರ್ಕ್ಗೆ ಬಂದಿದ್ದೀವಿ. ಇದಂತೂ ಸ್ನೇಕ್ ಪಾರ್ಕ್ ಅಂತ ಅಲ್ಲ, ಇಡೀ ಈ ಪಿಲಿಕುಳ ಬಯಾಲಜಿಕಲ್ ಝೂ ಪಾರ್ಕ್ ಏನಿದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದೊಂದು ಪ್ರಾಣಿಗಳಿಗೂ ದೊಡ್ಡ ದೊಡ್ಡ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು ನನಗೆ ಮೈಸೂರು ಝೂಗಿಂತನೂ. ಮೈಸೂರು ಝೂ ಸ್ವಲ್ಪ ಅಂದರೆ ಮೈಸೂರು ಝೂನೇ ದೊಡ್ಡದು, ಅದು ಆ ರೀತಿ ಹೇಳ್ತಾ ಇಲ್ಲ ನಾನು. ಪ್ರಾಣಿಗಳಿಗೆ ಸ್ವಲ್ಪ ಜಾಸ್ತಿ ಬೋನಲ್ಲಿ ಕೂಡ ಹಾಕ್ದಂಗಿಲ್ಲ, ಓಪನ್ ಸ್ಪೇಸ್ನಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಅದನ್ನೆಲ್ಲ ಆ ರೀತಿ ಅಂತ ಅನಿಸಿದ್ದು ನನಗೆ. ಆನೆ ಮತ್ತು ಝೀಬ್ರಾ, ಜಿರಾಫೆ ಅದೆಲ್ಲ ಇಲ್ಲ. ಅದು ಬಿಟ್ಟು ಬೇರೆ ಪ್ರಾಣಿಗಳೆಲ್ಲ ಇದ್ದಾವೆ ಇಲ್ಲಿ. ಇಲ್ಲೇ ಇರ್ತಿತ್ತು. ಹೌದು. ಮರದ ಮೇಲೆ ಕಷ್ಟ. 7,000 7,900 ಆಗಿದೆ ಅಂತ. ಇದು ನೀಲ್ಗಾಯ್. ನೀಲ್ಗಾಯ್ ಬುಲ್ಬುಲ್.
ಟೈಗರ್ ಅದು ಫರ್ಮೈಜ್ ಬರೀಬೇಕು ನಾಳೆ ವಿಡಿಯೋ ಮಾಡ್ಕೊತೀನಿ ಹಾಕ್ತೀವಿ ಕೆಲಸ ಅದಕ್ಕೆ ಇದೆಲ್ಲ ಪಾರು ನೋಡಿ ಬೇಲ್ನ ಪಾರು ಅಂತಲ್ಲ ಇದು ಬ್ಲ್ಯಾಕ್ ಬಕ್ ಕೃಷ್ಣ ಮೃಗ. ಚೆನ್ನಾಗಿದೆ ನೋಡಿ ಕೊಂಬು ಎಷ್ಟು ಚೆನ್ನಾಗಿದೆ ಅದ್ರದ್ದು. ಬಾಯ್ಗೆ ಗರ್ಲ್ ಕೊಂಬಿರೋದಾ? ಬಾಯಿಗೆ ಕೊಂಬು. ಗರ್ಲ್ಗೆ ಫೆದರ್ ಇಲ್ಲ, ಬೇರೆ ಇಲ್ಲ, ಕೊಂಬು ಇಲ್ಲ. ಆದ್ರೂ ಸಣ್ಣ ಸಣ್ಣ ಕೊಂಬು. ಕೆಲಸ ಏನೋ ಅರ್ಜೆಂಟ್ ಕೆಲಸ ಏನೋ ಅರ್ಜೆಂಟ್ ಕೆಲಸ ಎಂಟರ್ಟೈನ್ಮೆಂಟ್ ಬಟ್ ಇವರು ನೋಡಿ ಇದೆಲ್ಲ ಇಷ್ಟೇ ಅಷ್ಟು ಇದು ಮಾಡಿದಾರಲ್ಲ ಆರಲ್ಲ ಇದೆಲ್ಲ ಇದೆ ನೋಡಿ. ಅಯ್ಯೋ ನೀರೇ ಇಲ್ಲ. ಅಪ್ಪ ಎಷ್ಟು ಲಾಸ್ಟ್ ಟೈಮ್ ನಾವು ಮೈಸೂರು ಝೂಗೆ ಹೋಗಿದ್ದಾಗ ನಡೆದು ಸುಸ್ತಾಗಿ ಈ ಕ್ರೊಕೊಡೈಲ್ಸ್ ಎಲ್ಲ ಮಕ್ಕಳು ನೋಡೇ ಇರಲಿಲ್ಲ. ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಕ್ರೊಕೊಡೈಲ್ಸ್ ಇತ್ತು. ತುಂಬಾ ಎಂಜಾಯ್ ಮಾಡ್ಕೊಂಡು ಇಷ್ಟು ದಪ್ಪ ಇದೆಯಾ, ಇಷ್ಟು ಉದ್ದ ಇದೆಯಾ ಅಂತೆಲ್ಲ ನೋಡ್ತಾಯಿದ್ರು. ಚೆನ್ನಾಗಿ ಅನ್ನಿಸ್ತು. ಬೇಗನೂ ಸಹ ಮುಗೀತು. ಆ್ಯಂಡ್ ಬೆಳಗ್ಗೆ ಫಸ್ಟ್ ನಾವು ಹೋಗಿದ್ರಿಂದ ಜನನೂ ಅಷ್ಟಾಗಿ ಕಡಿಮೆ ಇದ್ದರು. ಝೂ ಮುಗಿಸ್ಕೊಂಡು ನಾವು ಪ್ಲಾನಿಟೇರಿಯಮಲ್ಲಿ 3D ಶೋ ಇತ್ತು ಅಂತ ಅಂದ್ಬಿಟ್ಟು ಕರೆಕ್ಟ್ ಟೈಮ್ಗೆ ಎಂಟ್ರ್ ಆಗ್ತಾಯಿದ್ವಿ. ಅಂದರೆ ಇದಕ್ಕೆಲ್ಲ ಟಿಕೆಟ್ಸ್ ಇರುತ್ತೆ. ಇಂಥದಕ್ಕೇ ಈ ಪ್ಲಾನಿಟೇರಿಯಂ ಬರೀ ನೋಡ್ಕೊಂಡು ಹೋಗ್ತೀವಿ ಅಂದರೆ ಇದಕ್ಕೆ ಸಪ್ರೇಟ್ ಟಿಕೆಟು, ಬರೀ ಝೂ ಮಾತ್ರ ನೋಡ್ಕೊಂಡು ಹೋಗ್ತೀವಿ ಅಂದರೆ ಅದಕ್ಕೆ ಸಪ್ರೇಟ್ ಟಿಕೆಟು. ಎಲ್ಲನೂ ನೋಡಲೇಬೇಕು ಅಂತೇನಿಲ್ಲ. ನಾವು ಆಲ್ ಟಿಕೆಟ್ಸ್ನ ತೊಗೊಬಿಟ್ಟಿದ್ವಿ. ಎಲ್ಲದನ್ನೂ ಒಟ್ಟಿಗೆ ಸೇರಿ ಒಳಗೆ ಹೋಗ್ತಿದ್ದ ಹಾಗೇ ಅಲ್ಲಿ ಮತ್ತೆ ಅಯ್ಯೋ ಇದಕ್ಕೆ ಟಿಕೆಟ್ ತೊಗೋಬೇಕಾಗಿತ್ತು, ಚೆನ್ನಾಗಿದೆ ಅಂತ ಅನ್ನಿಸ್ಬಾರ್ದು ಅಲ್ವಾ. ಸೊ ಹಾಗಾಗಿ ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಚೆನ್ನಾಗಿದ್ರೂ ನೋಡ್ಕೊಂಬರೋಣ, ಚೆನ್ನಾಗಿಲ್ಲದೆ ಹೋದ್ರೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲದ್ರದ್ದು ಟಿಕೆಟ್ ತೊಗೊಂಡು ಎಂಟ್ರಾಗಿದ್ವಿ. ಪ್ಲಾನಿಟೇರಿಯಂ ತುಂಬಾ ಚೆನ್ನಾಗಿತ್ತು. 3D ಶೋನು ಅಷ್ಟೇ ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೆ. ಪ್ಲಾನಿಟೇರಿಯಮಲ್ಲಿ ಒಂದು 45 ಮಿನಿಟ್ಸ್ 3D ಶೋ ಇರುತ್ತೆ. ಅದನ್ನು ಮುಗಿಸ್ಕೊಂಡು ಪಕ್ಕನೇ ಸೈನ್ಸ್ ಮ್ಯೂಸಿಯಮ್ ಇತ್ತು, ಅದನ್ನು ಸಹ ಮುಗಿಸ್ಕೊಂಡು ವಾಪಸ್ ನಾವು ಲಂಚ್ಗೆ ಪ್ರದೀಪ್ ಕಸಿನ್ ಇದ್ದಾರೆ ಮಂಗಳೂರಲ್ಲಿ. ಸೊ ಅವ್ರ ಮನೆಗೆ ಬಂದಿದ್ವಿ. ಅವ್ರ ಮನೇಲೇ ಸ್ಟೇ ಆಗಿದ್ದಿದ್ದು 2 ಡೇಸ್. ನಾವು ಬಂದು ಲಂಚೆಲ್ಲ ಮುಗಿಸ್ಕೊಂಡು ಸಂಜೆಗೆ ಮತ್ತೆ ಬೀಚಿಗೆ ಹೋಗೋಣ ಅಂತ ಫ್ರೆಶ್ ಅಪ್ ಆಗಿದ್ವಿ ಎಲ್ಲರೂ. ಮಕ್ಕಳು ಮನೆಯಿಂದನೇ ಬೀಚಿಗೆ ರೆಡಿಯಾಗಿ ಫುಲ್ ಡ್ರೆಸ್ ಅಪ್ ಆಗಿ ಬಂದಿದ್ದಾರೆ. ಬೇರೆ ಡ್ರೆಸ್ ಹಾಕ್ಕೊಳ್ರು, ಅಲ್ಲಿ ಬೀಚಲ್ಲಿ ಬೇರೆ ಹಾಕ್ಕೊಳ್ಳಿ ಅಂತ ಅಂದರೆ ಅಷ್ಟೂ ಪೇಷನ್ಸ್ ಇಲ್ಲ. ಇಲ್ಲಿಗೆ ಹೋಗ್ತಿದ್ದಂಗೆ ಬಿದ್ದುಬಿಡೋದು ನಾವು ಬೀಚ್ಗೆ ಅಂತ ಅಂದ್ಬಿಟ್ಟು ಅಲ್ಲೇ ಮಕ್ಕಳೆಲ್ಲ ಬೀಚ್ ಡ್ರೆಸ್ ಮನೆಯಲ್ಲೇ ಹಾಕ್ಕೊಂಡು ಕುಣಿತಾ ಇದ್ದಾರೆ. ಮಂಗಳೂರಿಗೆ ಸುಮಾರು ಸಲ ಬಂದಾಗೆಲ್ಲ ಬೀಚ್ಗೆ ವಿಸಿಟ್ ಮಾಡಿದ್ದು ನಾವು. ಪಿಲಿಕುಳ ಇದು ಬಯಾಲಜಿಕಲ್ ಪಾರ್ಕ್ ಏನಿದೆಯಲ್ಲ ಅದು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಸೊ ಹಾಗಾಗಿ ಸುಮಾರಾಗಿದೆ ನೋಡ್ಬೋದು ಅಂತ ಅಂದಿದ್ರು. ಹಾಗಾಗಿ ಅದನ್ನು ಮುಗಿಸ್ಕೊಂಡು ಸುಮಾರಾಗಿದ್ರಿ, ಚೆನ್ನಾಗಿರಲಿ ನೋಡ್ಕೊಂಡು ಬರೋಣ, ಬಂದಮೇಲೆ ನೋಡಲೇಬೇಕಲ್ವ ಅಂತ ಅಂದ್ಬಿಟ್ಟು ಅದನ್ನು ಮುಗಿಸ್ಕೊಂಡ್ವಿ. ಆ್ಯಂಡ್ ಬೀಚ್ಗೆ ಹೋಗ್ತಿದ್ದ ಪಣಂಬೂರು ಬೀಚ್ಗೆ ನಾವು ಹೋಗಿದ್ದಿದ್ದು. ಅಲ್ಲಿ ಪ್ರದೀಪ್ ಸ್ಕೈ ಡೈನಿಂಗ್ದು ಸನ್ಸೆಟ್ ಕರೆಕ್ಟ್ ಟೈಮಿಗೆ ಬುಕ್ ಮಾಡಿದರು. ಮಾಕ್ಟೇಲ್ ಇದನ್ನು ಮಾತ್ರ ಬುಕ್ ಮಾಡಿದರು. ಸ್ಕೈ ಡೈನಿಂಗಲ್ಲಿ ಆ್ಯಕ್ಚುಲಿ ಡಿನ್ನರ್ ಎಲ್ಲ ಮಾಡ್ತೀವಿ ಅಂದ್ರೂ ಅದಕ್ಕೂ ಆಪ್ಷನ್ಸ್ ಇದೆ. ಅದಕ್ಕೆ ಬೇರೆ ಚಾರ್ಜಸ್ಸು, ಇಲ್ಲ ಬರೀ ನಾವು ಮಾಕ್ಟೇಲ್ಸ್ ಮಾತ್ರ ತೊಗೋತೀವಿ ಅಂದರೆ ಅದಕ್ಕೆ ಬೇರೆ ಚಾರ್ಜಸ್ ಇದೆ. ಸೊ ಸನ್ಸೆಟ್ ವ್ಯೂ ಮೇಲ್ಗಡೆಯಿಂದ ಬೀಚ್ ವ್ಯೂ ಮತ್ತು ಸನ್ಸೆಟ್ ವ್ಯೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಪ್ರದೀಪ್ ಫಸ್ಟೇ ಬುಕ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ನನಗೆ ಸರ್ಪ್ರೈಸ್ ಆಗಿ ಆಗಿದ್ದಿದ್ದು. ನನಗೆ ಹೇಳೇ ಇರಲಿಲ್ಲ ಇದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ.
ಅಲ್ಲಿಂದನೂ ಪ್ರದೀಪ್ ಫೋನಲ್ಲಿ ಮಾತಾಡೋದು, ಹಾಂ ಬುಕ್ ಆಗಿದೆ ಅಲ್ವಾ, ಇಷ್ಟು ಸೀಟ್ ಅಲ್ವಾ ಅಂತ. ಏನು ಅಂದರೆ ಹೇಳ್ತಾನೆ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಸರ್ಪ್ರೈಸ್ ಇದನ್ನು ಬುಕ್ ಮಾಡಿದ್ದೀನಿ ಅಂತ ಅಂತಿದ್ರು. ಆ್ಯಕ್ಚುಲಿ ನಾನು ಸುಮಾರು ರೀಲ್ಸ್ಗಳಲ್ಲೆಲ್ಲ ನೋಡಿದ್ದೆ. ಇದು ಮ್ಯಾಂಗ್ಳೂರಲ್ಲಿ ಇತ್ತೀಚೆಗೆ ಪಣಂಬೂರು ಬೀಚಲ್ಲಿ ಇದು ಸ್ಕೈ ಡೈನಿಂಗ್ ಓಪನ್ ಆಗಿರೋದು. ಪ್ರದೀಪ್ಗೂ ಸಹ ಹೇಳಿದ್ದೆ, ತುಂಬ ಚೆನ್ನಾಗಿದೆ ಅಲ್ವಾ, ಹೋಗ್ಬೋದು, ವಿಸಿಟ್ ಮಾಡ್ಬೋದು ಅಂತ. ಹ್ಞೂ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ರು. ಆಮೇಲೆ ಚೆನ್ನಾಗಿದೆ ಅಲ್ವಾ ಅಂತ ಅಂತಿದ್ದಾಳೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಬುಕ್ ಮಾಡಿದರು. ಸರ್ಪ್ರೈಸ್ ಆಗಿತ್ತು. ಇದಂತೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ತುಂಬಾ ಚೆನ್ನಾಗಿದೆ. ಅಷ್ಟು 120 ಫೀಟ್ ಏನೋ ಮೇಲೆ ತೊಗೊಂಡು ಹೋಗ್ತಾರೆ. ಅಲ್ಲಿ ಮೇಲೆ ಡಿನ್ನರ್ ಮಾಡೋದಾಗಲಿ, ಲಂಚ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಸಂಜೆ ಮೇಲೆ ಅಂತ ಅನಿಸುತ್ತೆ, ಅದು ಗೊತ್ತಿಲ್ಲ ನನಗೆ ಅಷ್ಟೇ ಡೀಟೇಲ್ಸು. ಸ್ಕೈ ಡೈನಿಂಗ್ ಪಣಂಬೂರು ಬೀಚ್ ಮ್ಯಾಂಗ್ಳೂರ್ ಅಂತ ಹೊಡೆದ್ರೆ ನಿಮಗೆ ಗೂಗಲಲ್ಲಿ ತುಂಬಾ ಫುಲ್ ಅದ್ರ ಡೀಟೇಲ್ಸು, ಚಾರ್ಜಸ್ಸು, ಪರ್ ಪರ್ಸನ್ ಎಷ್ಟು ಚಾರ್ಜ್ ಆಗುತ್ತೆ ಎಲ್ಲನೂ ಸಹ ಬರುತ್ತೆ. ಸೊ ನಾವು ಕರೆಕ್ಟ್ ಟೈಮ್, ಆ್ಯಕ್ಚುಲಿ ಇದೇ ಬೆಸ್ಟು. ಸನ್ಸೆಟ್ ಆಗೋವಂಥ ವ್ಯೂ ನೋಡಿಕೊಂಡು, ಬೀಚ್ ನೋಡಿಕೊಂಡು ಮಾಕ್ಟೇಲ್ ಎಂಜಾಯ್ ಮಾಡೋದಿದೆಯಲ್ಲ, ಅದೇ ಬೆಸ್ಟು. ತುಂಬ ಬಿಸಿಲಲ್ಲಿ ಹೋದ್ರೂ ಕೂರ್ಲಿಕ್ಕಾಗಲ್ಲ, ಮುಖಕ್ಕೆ ಹೊಡಿತಾ ಇರುತ್ತೆ ಸೂರ್ಯ. ಹಾಗಾಗಿ ಸನ್ಸೆಟ್ಟಲ್ಲೇ ಬೆಸ್ಟು. ತುಂಬ ನೈಟ್ ಆದಮೇಲೆ ಸೂರ್ಯ ಮುಳುಗೋದ ಮೇಲೂ ಏನು ನೋಡೋದು, ಮೇಲೆ ಹೋಗ್ಬಿಟ್ಟು ಇದು ಕರೆಕ್ಟಾಗಿದೆ. ಸೊ ನೀವೇನಾದರೂ ಬುಕ್ ಮಾಡ್ಕೋತೀರಿ ಅಂತ ಇದ್ದರೆ ಸನ್ಸೆಟ್ ಆ ಟೈಮಿಂಗ್ಸ್ಗೆ ಕರೆಕ್ಟಾಗಿ ಬುಕ್ ಮಾಡಿಕೊಂಡು ಎಂಜಾಯ್ ಮಾಡಿ. ಡಿನ್ನರ್ನ ನಾವು ಇಲ್ಲೇ ಮಾಡ್ಬೋದಾಗಿತ್ತು, ಆದರೆ ಫಸ್ಟ್ ಟೈಮ್ ಅಷ್ಟು ಮೇಲ್ಗಡೆ ಹೋಗಿ ಕೂತ್ಕೊಳ್ಳೋಕ್ಕೇ ಭಯ ಆಗ್ತಾ ಇರುತ್ತೆ, ಇನ್ನು ನೆಮ್ಮದಿಯಾಗಿ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬರೀ ಮಾಕ್ಟೇಲ್ ಮಾತ್ರ ಬುಕ್ ಮಾಡಿದ್ದು. ಅದು ನಿಜನೇ ಅಲ್ವಾ, ಏನೋ ನಮಗೆಲ್ಲ ಸ್ವಲ್ಪ ಧೈರ್ಯ ಇದ್ದವರೇ ಅಷ್ಟು ಮೇಲ್ಗಡೆ ಹೋದಾಗ ಸೀಟನ್ನೇ ಆ ಕಡೆ ಈ ಕಡೆ ಅಲ್ಲಾಡ್ಸೋಕ್ಕೇ ಭಯ ಆಗುತ್ತೆ. ಇನ್ನು ಅದು ಕೂತ್ಕೊಂಡು ನೆಮ್ಮದಿಯಾಗಿ ತಿನ್ನೋಕ್ಕಂತೂ ಖಂಡಿತ ಆಗಲ್ಲ. ಹಿತೈಷ್ ಮತ್ತು ಅದೇ ಮಂಗಳೂರಲ್ಲಿದ್ರಲ್ಲ ಕಸಿನ್, ಅವ್ರ ಮಗಳು ಚಿಕ್ಕವಳು, ಅವರಿಬ್ಬರು ತುಂಬ ಚಿಕ್ಕವರು ಅಂತ ಅಂದ್ಬಿಟ್ಟು ಅವ್ರಿಗೆ ಅಲ್ಲಿ ಸೀಟಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಅಂತ ಮಧ್ಯ ಚೇರ್ ಹಾಕಿ ಕೂರಿಸಿದ್ರು. ಅವ್ರಿಗೆ ಏನೂ ಅನ್ನಿಸ್ತಿರ್ಲಿಲ್ಲ, ಎಷ್ಟೇ ಮೇಲ್ಗಡೆ ಹೋದರೂ ಆ ಕಡೆ ಈ ಕಡೆ ಓಡಾಡ್ಕೊಂಡು ಕುಡಿತಾಯಿದ್ರು ಅವರು. ಸೊ ಸ್ಕೈ ಡೈನಿಂಗ್ ಮುಗಿಸ್ಕೊಂಡು ಮಕ್ಕಳೆಲ್ಲ ಅಲ್ಲಿ ಬೀಚಲ್ಲಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಟ ಆಡಿಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ನಾವಿಲ್ಲಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಮಂಗಳೂರಲ್ಲಿ ವಿಲೇಜ್ ರೆಸ್ಟೋರೆಂಟ್ ಅಂತ ಕರ್ಕೊಬಂದಿದ್ರು. ತುಂಬಾ ಚೆನ್ನಾಗಿದೆ ಇದು, ಬನ್ನಿ ಅಂತ ಅಂದ್ಬಿಟ್ಟು. ಸೊ ಫಸ್ಟೇ ಬುಕ್ಕಿಂಗ್ಸ್ ಎಲ್ಲ ಆಗಿತ್ತು. ಸೊ ಹಾಗಾಗಿ ಡೈರೆಕ್ಟಾಗಿ ಎಂಟ್ರಿ ಇತ್ತು ನಮಗೆ. ತುಂಬಾ ಹೆವಿ ಕ್ರೌಡ್, ಯಾಕೆಂದರೆ ವೀಕೆಂಡ್ ಆಗಿರೋದ್ರಿಂದ ಹೆವಿ ಕ್ರೌಡ್ ಇತ್ತು. ಬುಕ್ಕಿಂಗ್ ಇಲ್ಲದೇ ಅಲ್ಲಿ ಮೋಸ್ಟ್ಲಿ ಸೀಟೇ ಸಿಗ್ತಾ ಇರಲಿಲ್ಲ ಅನಿಸುತ್ತೆ, ಅಷ್ಟು ಕ್ರೌಡಲ್ಲಿ. ಇನ್ನು ಮಂಗಳೂರಿಗೆ ಬಂದಮೇಲೆ ಸೀ ಫುಡ್ಸ್ ಎಲ್ಲ ಟ್ರೈ ಮಾಡಲಿಲ್ಲ ಅಂದರೆ ಹೇಗೆ, ಅಲ್ಲೆಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಸಿಗುತ್ತೆ ಅಲ್ವಾ. ನಾನು ಮತ್ತು ಪ್ರದೀಪ್ ಕಸಿನ್, ಪ್ರದೀಪ್ ಅವ್ರ ಅಕ್ಕ, ಅವರಿಬ್ಬರು ಮಾತ್ರ ವೆಜಿಟೇರಿಯನ್ಸು. ಇನ್ನೆಲ್ಲರೂ ನಾನ್ ವೆಜ್ ತಿನ್ನೋದ್ರಿಂದ ಅವ್ರಿಗೆಲ್ಲ ಏನೇನು ಬೇಕೋ ಅದನ್ನು ಆರ್ಡರ್ ಮಾಡ್ಕೊಂಡಿದ್ರು. ನಾವೆಲ್ಲ ಸಲಾಡು, ಮಾಮೂಲಿ ಮಂಚೂರಿಯನ್ನು, ಪ್ಲಸ್ ಇದು ಚೆನ್ನಾಗಿತ್ತು, ಪೈನಾಪಲ್ ಚೀಸ್ ಆ್ಯಂಡ್ ಚೆರಿ ಅಂತ. ಇದೂ ಚೆನ್ನಾಗಿತ್ತು, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು ಅದು. ಆ್ಯಂಡ್ ಕ್ರ್ಯಾಬ್ ಎಲ್ಲ ತುಂಬ ಫ್ರೆಶ್ ಆಗಿದೆ, ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ಅವರೆಲ್ಲ ಆರ್ಡರ್ ಮಾಡಿದ್ರ. ಹಿತೈಷ್ದು ಫಸ್ಟ್ ಕ್ರ್ಯಾಬು, ಅವನು ಹೆಂಗೆ ಎಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾನೆ ನೋಡಿ ತಿನ್ನೋದಕ್ಕೆ, ಹೇಗೆ ಎಷ್ಟು ಬೇಗ ಕಟ್ ಮಾಡ್ತಾರೆ ಅದನ್ನು ಅಂತ ವೆಯ್ಟ್ ಮಾಡ್ತಾ ಇದ್ದ. ಮಕ್ಕಳೆಲ್ಲ ಅಲ್ಲಿ ಇರಲಿಲ್ಲ ಬಿಡಿ, ಅಲ್ಲಿ ಪ್ಲೇ ಗ್ರೌಂಡ್ ಇತ್ತು, ಅಲ್ಲಿಗೆ ಹೋಗ್ತಾಯಿದ್ರು. ಇದು ಆರ್ಡರ್ ಬಂದಾಗ ಹೋಗಿ ಒಬ್ಬರು ಕರ್ಕೊಂಬರ್ತಾಯಿದ್ರು, ಬನ್ನಿ ತಿನ್ನು ಬನ್ನಿ ಅಂತ ಅಂದ್ಬಿಟ್ಟು. ಸೊ ಪ್ಲೇ ಮಾಡಿಕೊಂಡು ಆಮೇಲೆ ಬಂದು ತಿಂದ. ಅವನು ಸ್ವಲ್ಪನೇ ತಿಂದಿದ್ದು, ಫಸ್ಟೆಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟ. ಆಮೇಲೆ ಒಂದು 2-3 ಪೀಸ್ ತಿಂದಾದ್ಮೇಲೆ ನನಗೆ ಸಾಕಾಯಿತು ಅಂತ ಅಂದ. ಹಾಸನಲ್ಲಿ ತುಂಬ ಸಲ ಇಲ್ಲೂ ನಾವು ಹೋಟೆಲ್ಸ್ಗೆಲ್ಲ ಹೋಗ್ತಿದ್ದಾಗ ಪ್ರಾನ್ಸ್ ಮತ್ತು ಕ್ರ್ಯಾಬ್ ಎಲ್ಲ ತಗೊಡು ಡ್ಯಾಡಿ ಅಂತ ಹೇಳ್ತಾ ಇದ್ದ. ಬಟ್ ಇಲ್ಲಿ ಅಷ್ಟು ಫ್ರೆಶ್ ಆಗಿ ಸಿಗಲ್ಲ ಅಂತ ಅಂದ್ಬಿಟ್ಟು ಪ್ರದೀಪ್ ಅವ್ರಿಗೆ ಕೊಡಿಸಿರ್ಲಿಲ್ಲ. ಸೊ ಅಲ್ಲಿ ಟ್ರೈ ಮಾಡ್ದೆ, ಪ್ರಾನ್ಸ್ ಮತ್ತು ಕ್ರ್ಯಾಬ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಡಿನ್ನರೆಲ್ಲ ಮುಗಿಸ್ಕೊಂಡು ನೈಟ್ ಅವ್ರ ಮನೆಯಲ್ಲೇ ಸ್ಟೇ ಮಾಡಿ ಅದರ ನೆಕ್ಸ್ಟ್ ಡೇ ನಾವು ಟೆಂಪಲ್ ವಿಸಿಟ್ಗೆ ಬಂದಿದ್ವಿ. ಮಂಗಳೂರಲ್ಲಿ ಫೇಮಸ್ಸು ಕದ್ರಿ, ಕುದ್ರೋಳಿ ಮತ್ತು ಮಂಗಳಾದೇವಿ. ಕದ್ರಿ ದೇವಸ್ಥಾನ ಮತ್ತು ಕುದ್ರೋಳಿ ದೇವಸ್ಥಾನ ಲಾಸ್ಟ್ ಟೈಮೇ ನೋಡಿದ್ವಿ. ಈ ಸಲ ನಾನು ಮಂಗಳಾದೇವಿ ಟೆಂಪಲ್ಗೆ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಕದ್ರಿ ಮಂಜುನಾಥೇಶ್ವರ ಟೆಂಪಲ್ಲು ಮತ್ತು ಮಂಗಳಾದೇವಿ ಟೆಂಪಲ್ಗೆ ಮಾತ್ರ ಹೋಗೋಕ್ಕಾಗಿದ್ದು. ಕುದ್ರೋಳಿಗೆ ಹೋಗೋ ಅಷ್ಟರಲ್ಲಿ ಮಕ್ಕಳೆಲ್ಲ ಎಷ್ಟು ದೇವಸ್ಥಾನ ಸುತ್ತಿಸ್ತೀರಾ, ನಡೀರಿ ಬೀಚ್ಗೆ ಹೋಗೋಣ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರ. ಇನ್ನು ಅಲ್ಲೇ 11 ಗಂಟೆ ಆಗೋಗಿತ್ತು. ಇನ್ನು ಲೇಟ್ ಮಾಡಿದ್ರೆ ನೆಕ್ಸ್ಟ್ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ಉಡುಪಿಗೆ ಬಂದ್ವಿ. ಮಂಗಳೂರಿಂದ ಉಡುಪಿ ಮಲ್ಪೆ ಬೀಚಿಗೆ ಬಂದಿದ್ದೀವಿ. ಮಲ್ಪೆ ಬೀಚಿಂದ ಇಲ್ಲಿ ಸೆಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ, ಇದರಲ್ಲಿ ಬೋಟಲ್ಲಿ.
ನಾವು ಅಲ್ಲಿ ಸೆಂಟ್ ಮೇರೀಸ್ ಐಲ್ಯಾಂಡಲ್ಲಿ ಹೋಗಿ ಆಟ ಆಡ್ಬೋದು, ಚೆನ್ನಾಗಿ ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇವಾಗೆಲ್ಲ ಅಲ್ಲಿ ಆಟ ಆಡೋಕ್ಕೆ ಬೀಚ್ಗೆಲ್ಲ ಬಿಡ್ತಾ ಇಲ್ಲ, ಜಸ್ಟ್ ವ್ಯೂ ಮಾಡ್ಕೊಂಡು ಬರಬೇಕು ಅಷ್ಟೇ. ತುಂಬಾ ಡೀಪ್ ಇದೆ, ಒಂದು ಸ್ವಲ್ಪ ಮುಂದೆ ಹೋಗ್ತಿದ್ರೂ ತುಂಬ ಅಲೆಗಳೂ ಸಹ ಜೋರಾಗಿ ಬರ್ತಾಯಿತ್ತು ಆ್ಯಂಡ್ ತುಂಬಾ ಡೀಪ್ ಇತ್ತು. ಹಾಗಾಗಿ ಅಲ್ಲಿ ಮಕ್ಕಳೂ ಸಹ ಆಟ ಆಡೋಕ್ಕೆ ಆಗಲಿಲ್ಲ, ಜಸ್ಟ್ ಅಲ್ಲಿ ಹೋಗಿ ಫೋಟೋಶೂಟ್ಗಳು ಮಾಡಿಕೊಂಡು ಬಂದಿದ್ದಾಯಿತು ಅಷ್ಟೇ. ಅಂದರೂ ಮಕ್ಕಳು ಸ್ವಲ್ಪ ಮುಂದೆ ಹೋಗ್ತಾ ಇದ್ರೂ ಅಲ್ಲಿ ಗಾರ್ಡ್ಸ್ ಎಲ್ಲ ಇದ್ರಲ್ಲ, ಅವರು ಬಂದುಬಿಡ್ತಾಯಿದ್ರು, ಬೇಗ ಅಷ್ಟು ಮುಂದೆ ಹೋಗಬೇಡಿ ಡೇಂಜರ್ ಅಂತ. ನಾವು ಯಾಕೆ ಬೇಕಪ್ಪ ಸುಮ್ಮನೆ ಅಂತ ಅಂದ್ಬಿಟ್ಟು ಅಲ್ಲಿ ಏನೂ ಆಟ ಆಡೋಕ್ಕೆ ಆಗಲಿಲ್ಲ. ಮಲ್ಪೆ ಸೆಂಟ್ ಮೇರೀಸ್ ಐಲ್ಯಾಂಡ್ ಬೀಚ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ನಾವು ಪಡುಬಿದ್ರೆಗೆ ಬಂದಿದ್ದೀವಿ. ಪಡುಬಿದ್ರೆ ಬೀಚ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಇದೆ, ಟಿಕೆಟ್ ತೊಗೊಂಡವ್ರಿಗೆ ಮಾತ್ರ ಬೀಚಿಗೆ ಬಿಡೋದು. ಸೊ ಹಾಗಾಗಿ ತುಂಬಾ ನೀಟಾಗಿದೆ, ಒಂದು ಚೂರು ಗಲೀಜಿಲ್ಲ. ಆ್ಯಂಡ್ ಎಷ್ಟೇ ಮುಂದೆ ಹೋದ್ರೂ ಗ್ರೌಂಡ್ ಲೆವೆಲಲ್ಲೇ ಇದೆ, ಮುಂದೆ ಹೋಗ್ತಿದ್ದ ಹಾಗೆ ಆಳ ಆಗೋದು ಅಷ್ಟೆಲ್ಲ ಇಲ್ಲ. ಮಕ್ಕಳೂ ಸಹ ಆರಾಮಾಗಿ ಆಟ ಆಡ್ಬೋದು. ನಾವು ಅಷ್ಟೇ ಇಲ್ಲಿ ಕರೆಕ್ಟಾಗಿ 4:15, 4:45, 5 ಗಂಟೆ ಹಾಗೆ ಬಂದಿದ್ದು. ಸ್ವಲ್ಪ ಬಿಸಿಲು ಕಡಿಮೆ ಆಗಿತ್ತಾ, ಚೆನ್ನಾಗಿ ಅನ್ನಿಸ್ತಾ ಇತ್ತು ಆಟ ಆಡೋಕ್ಕೆ. ಸೊ ಬೀಚಲ್ಲಿ ಫೈನಲ್ ಆಗಿ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದಿದ್ದಾಯಿತು. ನಾವು ಹೋಗಿದ್ದು ಪಡುಬಿದ್ರೆನಲ್ಲಿರೋ ಅಂಥ ಯಾವುದಪ್ಪ ಇದು ಬ್ಲೂ ಫ್ಲ್ಯಾಗ್ ಬೀಚ್ ಅಂತ, ತುಂಬಾ ಚೆನ್ನಾಗಿದೆ. ಉಡುಪಿ ಪಡುಬಿದ್ರೆ ವಿಸಿಟ್ ಮಾಡಿ, ತುಂಬಾ ಎಂಜಾಯ್ ಮಾಡ್ತೀರಾ. ಸೊ ಇಲ್ಲಿಗೆ ನಾನು ಟ್ರಿಪ್ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ.